ವೀಕ್ಷಕರೇ, ವೆಲ್ಕಮ್ ಟು ನಂಬರ್ 1 ನ್ಯೂಸ್ ಚಾನೆಲ್. ನಾನ್ ಪ್ರಿಯಾಂಕಾ. ಇವತ್ತು ನಾವು ಜನಾಭಿಪ್ರಾಯವನ್ನ ತಿಳ್ಕೊಳ್ಳೋದಕ್ಕೆ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ಇಡೀ ದಿನ ನಾವು ಓಡಾಡಿ ಬೇರೆ ಬೇರೆ ಊರುಗಳಿಗೆ ಹೋಗಿ ಜನ ಯಾರ ಕೈ ಹಿಡಿಯೋಕೆ ರೆಡಿ ಇದ್ದಾರೆ, ಯಾವ ಪಕ್ಷಕ್ಕೆ ವೋಟ್ ಮಾಡಬೇಕು ಅನ್ಕೊಂಡಿದ್ದಾರೆ ಅನ್ನೋದನ್ನ ನಾವು ನಿಮ್ಗೆ ತಿಳಿಸಲಿದ್ದೇವೆ. ಬನ್ನಿ ಹಾಗಾದ್ರೆ ಹೊರಡೋಣ. ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇನೆ. ಇಂದು ಗೋಕಾಕದ ಹೈ ವೋಲ್ಟೇಜ್ ಗೋಕಾಕ ಮತಕ್ಷೇತ್ರದ ಮತದಾರ ಪ್ರಭುಗಳ ಅಭಿಪ್ರಾಯ ಕೇಳಲಿಕ್ಕೆ ಬಂದಿದ್ದೇನೆ. ಇವರು ಯಾವ ಪಕ್ಷಕ್ಕೆ ಮತ ಕೊಡ್ತಾರೆ, ಯಾವ ಪಕ್ಷ ಮುಂಚೂಣಿಯಲ್ಲಿದೆ. 3 ಅಭ್ಯರ್ಥಿಗಳಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಯಿಂದ ನಿಂತ್ಕೊಂಡ್ಬಿಟ್ಟಿದ್ದಾರೆ. JDS ಇಂದ ಅಶೋಕ್ ಪೂಜಾರಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಲಕ್ಕಣ್ಣ ಜಾರಕಿಹೊಳಿ ಕಾಂಗ್ರೆಸ್ ಇಂದ ನಿಂತಿದ್ದಾರೆ. 3 ಪ್ರಬಲ ಸ್ಪರ್ಧಿಗಳು ತ್ರಿಕೋನ ಸ್ಪರ್ಧೆ ಗೋಕಾಕ ಕ್ಷೇತ್ರದಲ್ಲಿ. ಈಗ ನಾನು ಮತದಾರ ಪ್ರಭುಗಳ ಹತ್ರ ಅವರ ಅಭಿಪ್ರಾಯ ಕೇಳಲಿಕ್ಕೆ ಹೋಗ್ತಿದ್ದೀನಿ. ತಮ್ಮ ಹೆಸರು? ಕಲ್ಲಪ್ಪ ದುಂಡಪ್ಪ ಕೊಂಕಣಿ. ನೀವು 3 ಕ್ಷೇತ್ರ ತ್ರಿಕೋನ ಸ್ಪರ್ಧೆ ಗೋಕಾಕದಲ್ಲಿ. ಈ ತ್ರಿಕೋನ ಸ್ಪರ್ಧೆಯಲ್ಲಿ ಯಾರು ಜಯಶಾಲಿ ಆಗ್ಬಹುದು? ಈ ತ್ರಿಕೋನ ಸ್ಪರ್ಧೆಯಲ್ಲಿ ರಮೇಶ್ ಜಾರಕಿಹೊಳಿ ಸ್ಪರ್ಧೆ ಲೀಡ್ ಆಗ್ಬೋದು. ರಮೇಶ್ ಜಾರಕಿಹೊಳಿ ಅವರೇ ಯಾಕೆ ಆಯ್ಕೆ ಮಾಡ್ತೀರಾ? ಅವರು ನಮ್ಮ ಭಾಗದ ಶಾಸಕರು ಇದ್ದವರು, ಮುಂದೆ ಮಂತ್ರಿ ಆಗೋರು ಇದ್ದಾರ. ಯಾವ ಅಭಿವೃದ್ಧಿ ಮಾಡಿದ್ದಾರೆ ನೋಡ್ರಿ, ಗ್ರಾಮೀಣ ಅಭಿವೃದ್ಧಿ ಮಾಡ್ಯಾರ. ಮತ್ತು ಇನ್ನ ಮಾಡೋ ವಿಶ್ವಾಸ ನಮಗೆ ಕೊಟ್ಟಾರ್ರಿ. ಅದ್ರ ಸಂಬಂಧ ನಾವು ಅವ್ರಿಗೆ ವೋಟ್ ಹಾಕ್ಬೇಕು. ಅಂದ್ರೆ ನೀವು ಬದಲಾವಣೆ ಬಯಸೋದಿಲ್ಲ? ಇಲ್ಲ, ಬದಲಾವಣೆ ಬಯಸೋದಿಲ್ಲ. ಅಂದ್ರೆ ನಿಶ್ಚಿತವಾಗಿ ರಮೇಶ್ ಜಾರಕಿಹೊಳಿ ಅವರನ್ನೇ ನೀವು 1 ಲಕ್ಷ ಅಂತರಗದಿಂದ ರಮೇಶ್ ಜಾರಕಿಹೊಳಿ ಆರಿಸ್ತರಬೇಕು. ಇದು ಕಡಾಖಂಡಿತವಾಗಿ. ಈಗ ಶ್ರೀಕಾಂತ್ ಮಹಾಜನ್ ಅವರನ್ನ ಕೇಳ್ತೇನೆ, ಅವರ ಅಭಿಪ್ರಾಯ. ನೋಡ್ರಿ, ನಾವು ಮೋದಿಯವರ ಅಭಿವೃದ್ಧಿ ತತ್ವಗಳನ್ನ ಯಡಿಯೂರಪ್ಪ ಕೈ ಬಲಪಡಿಸಲು ಜೊತೆಗೆ ರಮೇಶ್ ಅಣ್ಣ ಅವರು ಆರಿಸಲು ನಾವು ಹೋರಾಟ ಮಾಡ್ತೇವೆ. ರಮೇಶ್ ಅಣ್ಣ ಅವರು ಆರಿಸಿ ಬರ್ತಾರೆ ಅಂತ ನಮ್ಮ ಒಂದು ಅಚಲವಾದ ನಂಬಿಕೆ ಇದೆ. ಜೊತೆಗೆ ಒಂದು ವಿನಂತಿ ಅಂದ್ರೆ, ಘಟಪ್ರಭಾವದಲ್ಲಿ ಯಾರೇ ಆರಿಸಿ ಬರಲಿ, ನಮ್ಮ ಘಟಪ್ರಭಾವದಲ್ಲಿ ರಸ್ತೆದು ಅರ್ಜಿ ಭಾಳ ಆಗಿದೆ. ಅದಕ್ಕಾಗಿ ಅದನ್ನು ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಅದನ್ನು ಯಾರೇ ಆರಿಸಿ ಬರಲಿ ದಯವಿಟ್ಟು ಅದನ್ನು ಮಾಡ್ಕೊಳ್ಬೇಕಂತ ಘಟಪ್ರಭಾವ ನಾಗರಿಕವಾಗಿ ವಿನಂತಿ ಮಾಡ್ಕೊಳ್ತೇವೆ. ಟ್ರಾಫಿಕ್ ಜಾಮ್ ಆಗಿ ಜನ ಹೋಗೋದಾಗ್ತದೆ, ಆಂಬ್ಯುಲೆನ್ಸ್ ಹೋಗಿ ಪೇಷಂಟ್ ಸಾಯ್ತಾ ಇದ್ದೇವೆ. ಯಾವ ಪಕ್ಷಕ್ಕೆ ನೀವು ದೂರ ದುಃಖ ದುಮ್ಮಾನ ಹೇಳ್ಬೇಡಿ, ಯಾವ ಪಕ್ಷಕ್ಕೆ ನೀವು ಬೆಂಬಲಿಸ್ತೀರಾ? ಈಗ ನಮ್ಮ ಪಕ್ಷ ಬಿಜೆಪಿ. ಯಾಕೆ ಲಕ್ಕನ್ ಜಾರಕಿಹೊಳಿ ಮತ್ತು ಅಶೋಕ್ ಪೂಜಾರಿ ಬೇಡವಾ? ಇಲ್ಲ, ನಮ್ಗೆ ಯಾಕಂದ್ರೆ ನಮ್ಗೆ ಅಭಿವೃದ್ಧಿ ಕಾರ್ಯ ಅರ್ಧ ನಿಂತೇವೆ. ಅದಕ್ಕೆ ಪೂರ್ ಮಾಡಲು ಕೊಡ್ಬೇಕಾಗಿದೆ. ಏನ್ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಕಳೆದ 25 ವರ್ಷದಿಂದ? ಈಗ GLBC ಕೆನಲ್ ದುರಸ್ತಿ ಸ್ಟಾರ್ಟ್ ಆಗಿದೆ. GLBC ಆಗ್ತಾ ಇದೆ. ಇನ್ನೂ ಕೆಲಸ ಮಾಡ್ತಾರೆ. ನಂಬಿಕೆ ಇಟ್ಕೊಂಡಿದ್ದೀವಿ. ಅದಕ್ಕಾಗಿ ನಾವು ಹೋಟ್ ಹಾಕ್ತಾ ಇದ್ದೀವಿ. ಈಗ ಗ್ರಾಮದ ಹಿರಿಯರಾದ ಇನಾಮದಾರ್ ಅವರಿದ್ದಾರೆ, ದಾನಿಗಳು ಹೈಸ್ಕೂಲ್ಗೆ ಮಧುಕರ್ ದೇಶಪಾಂಡೆ ಹೈಸ್ಕೂಲ್ಗೆ ದಾನ ಕೊಟ್ಟವರಿದ್ದಾರೆ. ಅವರಿಗೊಂದು ಪ್ರಶ್ನೆ ಕೇಳ್ತೀನಿ, ಯಾವ ಪಕ್ಷಕ್ಕೆ ನೀವು ಬೆಂಬಲಿಸ್ತೀರಾ? आप मराठी में बोलिए. मराठी. रमेश जारकिहोळी फार दिवसापासून आमचे स्नेही आहेत आणि ते निवडून यावं अशी आमची इच्छा आहे आणि त्यांनी आमच्यासाठी पुष्कळ सहकार्य केलेलं आहे. ಇಲ್ಲಿ ಕಾಡದವರು ದೊಡ್ಡ ಮನೆತನ ಎಲ್ಲೂರು. ಕಾಡದವರು ದೊಡ್ಡ ಮನೆತನ, ಅವರ ಅಭಿಪ್ರಾಯ ಕೇಳ್ತೀನಿ. ಏನ್ ಸರ್ ತಮ್ಮ ಹೆಸರು? ಕಲ್ಲಪ್ಪ ಸತ್ಯಪ್ಪ ಕಾಡದರ್, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು. ಈ ತ್ರಿಕೋನ ಸ್ಪರ್ಧೆಯಲ್ಲಿ ಯಾವ ಅಭ್ಯರ್ಥಿಗೆ ನೀವು ಬೆಂಬಲ ಕೊಡ್ತೀರಾ? ನಾವು ರಮೇಶ್ ಜಾರಕಿಹೊಳಿ ಅವರಿಗೆ BJPಗೆ ಬೆಂಬಲ ಕೊಡ್ತೀವಿ. ಯಾಕೆ ಬೆಂಬಲ ಕೊಡ್ತೀವಿ ಅಂದರೆ, ಇನ್ನು ಮುಂದೆ ವಿಶ್ವಾಸ ಕೊಟ್ಟಿದ್ದಾರೆ, ನಮಗೆ ಮಾಡಿದಂತ ಹೇಳಿದ್ದಾರೆ. ಹಿಂದವ್ರು ಭೀ ಕೆಲಸ ಮಾಡಿದ್ದಾರೆ ತೊಡೆ ಎಲ್ಲ. ಇನ್ನೂ ಆಗಬೇಕಾಯ್ತು, ಇನ್ನೂ ಆಗುತ್ತವು. ಮತ್ತು ಸ್ಥಿರ ಸರ್ಕಾರ ಬೇಕಾಗಿದೆ ನಮಗೆ 3.5 ವರ್ಷ. ಯಡಿಯೂರಪ್ಪನವರು ಕೈ ಬಲಪಡಿಸುವ ಸಂಬಂಧ ನಾವು ಒಂದು ಎಲ್ಲ ಸಮಾಜದ ಅಥವಾ ಸ್ಪೆಷಲ್ ಲಿಂಗಾಯತ ಮತದಾರರು ಒಂದು ಓಟು ಹೊರಗೆ ಹೋಗಬಾರ್ದು ನೋಡಿ ನಾವು ರಮೇಶ್ ಜಾರಕಿಹೊಳಿ ಅವರಿಗೆ ಓಟ್ ಹಾಕುತ್ತೇವೆ. ಯಾಕೆ ಅವ್ರ ಚಿಕ್ಕ ಸಹೋದರ ಲಕ್ಕನ್ ಜಾರಕಿಹೊಳಿ ಇಷ್ಟ ಇಲ್ವಾ ನಿಮ್ಗೆ? ನಾವು ಕಟ್ಟ ಕಾಂಗ್ರೆಸ್ ವಿರೋಧಿಗಳು ಮೊದಲಿಂತ್ರಿ. ಈಗ ನಾವು BJP ಸಪೋರ್ಟ್ ಮಾಡ್ತೀವಿ. ನಾವು ಕಟ್ಟ BJP ಮಂದಿ ನಾವು BJPನೇ ಮಾಡ್ತೀವಿ. ಈ 3 ಅಭ್ಯರ್ಥಿಯಲ್ಲಿ ಎಷ್ಟು ಲೀಡ್ ಬರ್ತಾರೆ ರಮೇಶ್ ಜಾರಕಿಹೊಳಿ ಅವರು ತ್ರಿಕೋನ ಸ್ಪರ್ಧೆಯಲ್ಲಿ? 50 ರಿಂದ 60 ಸಾವಿರ ಲೀಡ್ ಬರ್ತಾರೆ. ಥ್ಯಾಂಕ್ ಯು. ಬರ್ಮು ಹೆಸರು? ಈಗ ಮಲ್ಲಾಪುರ PGಯ ಮಲಿಕ್ ಭಾಗವಾನ್ ಅಂತ ಒಬ್ರು ಮತದಾರ ಪ್ರಭುಗಳಿದ್ದಾರೆ. ಆ ಮತದಾರ ಪ್ರಭುಗೆ ಒಂದು ಪ್ರಶ್ನೆ ಕೇಳ್ತೀನಿ. ನೋಡಿ ಸರ್, 3 ತ್ರಿಕೋನ ಸ್ಪರ್ಧೆ ಇದೆ. ಒಬ್ರು ಅಶೋಕ್ ಪೂಜಾರಿ ನಿಂತ್ಕೊಂಡ್ಬಿಟ್ಟಿದ್ದಾರೆ, ರಮೇಶ್ ಜಾರಕಿಹೊಳಿ ಅವರು, ಲಕ್ಕನ್ ಜಾರಕಿಹೊಳಿ ಅವರು. ಈ 3ರಲ್ಲಿ ನೀವು ಯಾರಿಗೆ ಮತ ಕೊಡ್ತೀರಾ? ಮೊದಲಿಂತರೂ ರಮೇಶ್ ಸೌಕಾರ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಈಗಾದ್ರೂ ಅವ್ರಿಗೆ ಮಾಡ್ತೀವಿ. ಈ ಮುಸ್ಲಿಂ ಸಮಾಜವು ಸಹಿತ ಮುಸಲ್ಮಾನರು BJPಗೆ ಹಾಕ್ತೀರಾ? ಹಾಕ್ತೀವಿ. ಯಾವುದು ನಿಮ್ಗೆ ಏನು ಭೇದ ಭಾವ ಇಲ್ವಾ? ಏನು ಭೇದ ಭಾವ ಅನ್ನೋದು ಏನೂ ಇಲ್ರಿ. ನಮ್ಮ ಗೋಕಾಕ್ ತಾಲೂಕದಂತರೂ ಭೇದ ಭಾವ ಅನ್ನೋದು ಏನೂ ಇಲ್ಲ. ಮುಂದಂತರೂ ಅವರು ಶಾಂತ ರೀತಿಯಿಂದ ಐತಿ ಎಲ್ಲ. ರಮೇಶ್ ಜಾರಕಿಹೊಳಿ ಬಗ್ಗೆ ಯಾಕಷ್ಟು ಪ್ರೀತಿ ನಿಮ್ಗೆ? ಎಲ್ಲ ಶಾಂತ ರೀತಿಯಿಂದ ನಮ್ಮ ಭಾಗ ಐತಿ. ಏನೈತಿ ಅವ್ರಿಗೆ ಸಪೋರ್ಟ್ ಮಾಡೋದು ನಮ್ದು ಇಚ್ಛೆ ಐತಿ. ಅಂದ್ರೆ ಅವ್ರ ಮೇಲೆ ನಿಮ್ಗೆ ಬಹಳ ನಂಬಿಕೆ ಇದೆ.
ಅವರ ಅಭಿಪ್ರಾಯ ಕೇಳ್ತೀನಿ. ನೋಡಿ ಸರ್, 3 ಜನ ಅಭ್ಯರ್ಥಿಗಳು ತ್ರಿಕೋಣ ಸ್ಪರ್ಧೆಯಲ್ಲಿ ಪ್ರಬಲವಾಗಿ, ಇದು ಹೈ ವೋಲ್ಟೇಜ್ ಗೋಕಾಕ್ ಕ್ಷೇತ್ರ. ಈ ಗೋಕಾಕ್ ಹೈ ವೋಲ್ಟೇಜ್ ಕ್ಷೇತ್ರದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿ ನಿಂತಿದ್ದಾರೆ, ಲಖನ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ನಿಂತಿದ್ದಾರೆ, JDS ದಿಂದ ಅಶೋಕ್ ಪೂಜಾರಿ ಅವರು ನಿಂತಿದ್ದಾರೆ. ನೀವು ಯಾವ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸ್ತೀರಾ? ನಾವು ಮೊದಲಿಂದ ರಮೇಶನ ಜಾರಕಿಹೊಳಿ 4 ಸಲ ಆರಿಸಿ ತಂದವ್ರಿ. ಮತ್ತು ಈಗ ನಮ್ಮದು ನರೇಂದ್ರ ಮೋದಿ, ಯಡಿಯೂರಪ್ಪ, ಬಾಲಚಂದ್ರ ಜಾರಕಿಹೊಳಿ ಅವರ ಕೈ ಬಲಪಡಬೇಕಾದ್ರೆ ಮತ್ತು ನಮ್ಮದು DCM ರಮೇಶ್ ಜಾರಕಿಹೊಳಿನ ಆಗಬೇಕು. ಅದ್ರ ಸಲುವಾಗಿ 50,000 ಮತ ಅಂತರದಿಂದ ರಮೇಶ್ ಸಾವ್ಕಾರ್ನ ಗೆಲ್ಲಿಸಬೇಕು. ಎಲ್ಲ ನಮ್ಮ ಘಟಪ್ರಭಾ ನಾಗರಿಕರಿಂದ ಅವ್ರಿಗೆ ಬೆಂಬಲ ಕೊಡಬೇಕು. ನಾವು ನಮ್ಮ ಜೈನ ಸಮಾಜದಿಂದನೂ ಕೊಟ್ಟವ್ರಿ, ಲಿಂಗಾಯತ ಸಮಾಜದಿಂದ ಕೊಟ್ಟು, ಎಲ್ಲ ಸಮಾಜ ಯಾವುದೂ ಮುಸಲ್ಮಾನ ಭೇದ ಭಾವ ಇಲ್ಲದ ನಾವೆಲ್ಲರೂ ಸಪೋರ್ಟ್ ರಮೇಶನ್ನ ಜಾರಕಿಹೊಳಿಗೆ ಕೊಟ್ಟು 50,000 ಲೀಡ್ ಪ್ರಚಂಡ ಬಹುಮತದಿಂದ ಆರಿಸಿ ತಂದು ನಮ್ಮ ಘಟಪ್ರಭಾ, ಮಲ್ಲಾಪುರ, ದುಬ್ದಾಳ್ ಎಲ್ಲ ಗೋಕಾಕ್ ತಾಲೂಕಿಗೆ ಇಬ್ಬರು ಒಂದೇ ಪಾರ್ಟಿ ಇರೋದ್ರಿಂದ ನಮಗೆ ಎಲ್ಲರಿಗೂ ಭಾಳ ಅನುಕೂಲ ಆಗಿದೆ. ಈಗ ರಮೇಶ್ ಒಂದು ಕಡೆ, ಬಾಲಚಂದ್ರ ಒಂದು ಕಡೆ ಇದ್ದ. ಈಗ ಬಾಲಚಂದ್ರ BJP, ರಮೇಶ್ BJP, ಹಿಂಗಾಗಿ ನಮ್ಮ ಒಂದೇ ಜೆಂಡ ಹಚ್ಕೊಂಡು. ಯಾಕೆ ಅವ್ರ ಚಿಕ್ಕ ಸಹೋದರ ಲಖನ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ನಲ್ಲಿ ಇದಾರಲ್ಲ, ಆ ಸಹೋದರ ಮೇಲೆ ಪ್ರೀತಿ ಇಲ್ವಾ ನಿಮ್ಗೆ? ಪ್ರೀತಿ ಇದೆ. ಅವ್ರು ಈ ಸಲ ಬಂದಿದ್ದಾರೆ, ಅವ್ರದ್ದು ವಯಸ್ಸದ. ಇದು ಲಾಸ್ಟ್ ನಮ್ಮದು DCM ಆಗೋದೈತಿ. ಈಗ ಯಾರೇ ಅಶೋಕ್ ಅವರು ಬಂದ್ರಿ, ರಮೇಶ್ ಅವರು ಬಂದ್ರಿ, ಶಾಸಕರಾಗಿ ಅಷ್ಟೇ ಉಳಿಬಹುದು, ಯಾವ ಮಂತ್ರಿ ಆಗೋದಿಲ್ಲ, DCM ಆಗೋದಿಲ್ಲ. ಅದ್ರ ಸಲ ಇದೊಂದು ಸಲ ನಮ್ಮ ರಮೇಶನ ಜಾರಕಿಹೊಳಿಗೆ ಮತ ಕೊಟ್ಟು ಪ್ರಚಂಡ ಬಹುಮತ 50,000 ಲೀಡಿಂದ ಆರಿಸಿ ತಂದು ಎಲ್ಲರಿಗೂ ಸೇವೆ ಮಾಡಲಿ ಅನುಕೂಲ ಮಾಡ್ಕೊಡ್ಬೇಕಂದ್ರೆ ನಂಬರ್. ನಮಸ್ಕಾರ. ಚಾನ್ ಸಾಬ್ ಮೊಮಿನ್ ಅಂತ ಅವ್ರು ಕೇಳ್ತೀನಿ. ಚಾನ್ ಸಾಬ್ ಅವರೇ, ತ್ರಿಕೋನ ಸ್ಪರ್ಧೆ ಯಾರ್ಯಾರು ನಿಂತಿದ್ದಾರೆ? ಅಶೋಕ್ ಪೂಜಾರಿ ಯಾವ ಪಕ್ಷದಿಂದ ನಿಂತಿದ್ದಾರೆ? JDS ದಿಂದ ಅಶೋಕ್ ಪೂಜಾರಿ, ಕಾಂಗ್ರೆಸ್ ದಿಂದ ಲಕ್ಕನ್ನ ಜಾರಕಿಹೊಳಿ ನಿಂತಾರೆ, ಬಿಜೆಪಿಯಿಂದ ರಮೇಶನ್ನ ಜಾರಕಿಹೊಳಿ ನಿಂತಾರೆ. ಯಾರಿಗೆ ನೀವು ಮತ ಹಾಕ್ತೀರಾ? ನಾವು ಹಾಕೋದು ರಮೇಶನ್ನ ಜಾರಕಿಹೊಳಿ ಅವರಿಗೆ ಮತ ಹಾಕಬೇಕು. ಯಾಕ ಈಗ ಅಭಿವೃದ್ಧಿ ಆಗಬೇಕಾರ ಬಾಲಚಂದ್ರನ ಜಾರಕಿಹೊಳಿ ಮೇನ್ ಕಾರಣರ. ಅದಕ್ಕೆ ಅವ್ರನ್ನ ನಾವು ಮನಸ್ಸಿನಾಗ ಇಟ್ಕೊಂಡು ಕೇಸಿಂದ ರಮೇಶನ್ನ ಜಾರಕಿಹೊಳಿ ಅವರು ಹೊಟ್ಟು ಹಾಕಬೇಕ್ರಿ. ಯಾಕೆ ಅಷ್ಟೊಂದು ರಮೇಶ್ ಜಾರಕಿಹೊಳಿ ಮೇಲೆ ಪ್ರೀತಿ ನಿಮ್ಗೆ? ಈಗ 25 ವರ್ಷದಿಂದ ಅವ್ರ ನಮ್ಮಲ್ಲಿ MLA ಇದ್ದ ಕೇಸಿಂದ ನಮ್ಮ ಏನು ದಗದ ಆಗೋವೆಲ್ಲ ಈ 2 ವರ್ಷದಾಗ ದಗದ ಆಗತ್ತವ್ರಿ. ಅದಕ್ಕೆ ಈಗ ಅವ್ರನ್ನ ಆರಿಸಿ ತರ್ಬೇಕು ಅನ್ನೋದು ನಮ್ಮದ ಆಸೆ ಐತ್ರಿ. ಅಂದ್ರೆ ಬಿಜೆಪಿ ಬಾವುಟ ಹಾರಿಸೋದು ಖಚಿತ? BJP ಬಾವುಟ ಹಾರಿಸೋದಂದ್ರೆ ನಾವೇನು ಟೆಕ್ಕೆ ಖಚಿತ್ರಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನಂಬರ್ 1 ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನ್ ಪ್ರಿಯಾಂಕಾ. ಇವತ್ತು ನಾವು ಯಾವ ಪಕ್ಷದವರು, ಯಾವ ಅಭ್ಯರ್ಥಿಗಾಗಿ ಜನರು ವೋಟ್ ಹಾಕ್ತಾರೆ, ಯಾರ ಪರವಾಗಿ ಜನರು ಒಲವು ತೋರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಜನಾಭಿಪ್ರಾಯನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕಂತ ಬಂದಿದ್ದೀವಿ. ಇಲ್ಲಿ ಮಲ್ಲಾಪುರ್ PGಯ ಕೆಲವೊಂದಿಷ್ಟು ಮಹಿಳಾ ಮುಖಂಡರಿದ್ದಾರೆ, ಅವ್ರ ಜೊತೆ ಕೂಡ ನಾವು ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ತೆ. ನಿಮ್ ಹೆಸರು? ರಾಜಶ್ರೀ ಅಂತ. ಓಕೆ, ನೀವು ಯಾವ ಪಕ್ಷಕ್ಕೆ ಬೆಂಬಲಿಸ್ತೀರಿ? ಬಿಜೆಪಿ. ಯಾಕೆ ಅಂತ ಕೇಳ್ಬೋದಾ? ಅಭಿವೃದ್ಧಿ ಅವ್ರು ಮಾಡಿದಾರ, ಓಕೆ, ಆದ್ರೂ ಮಾಡ್ತಾರ ಅಂತೇಳಿ ನಮಗ ಆಸೆ ಐತ್ರಿ. ಓಕೆ ಅಮ್ಮ, ಇವಾಗ ಬಿಜೆಪಿ ಪಕ್ಷಕ್ಕೆ ರಮೇಶ್ ಜಾರಕಿಹೊಳಿ ಅವ್ರು ನಿಂತಿದ್ದಾರೆ. ಇವ್ ನೀವು ರಮೇಶ್ ಜಾರಕಿಹೊಳಿ ಅವ್ರನ್ನ ನೋಡಿ ಬೆಂಬಲಿಸ್ತೀರಾ ಅಥವಾ ಪಕ್ಷಕ್ಕೆ ನೀವು ಬೆಂಬಲಿಸ್ತೀರಾ? ಬಿಜೆಪಿ ಪಕ್ಷಕ್ಕೆ, ಆದ್ರೆ ರಮೇಶ್ ಜಾರಕಿಹೊಳಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಓಕೆ, ನಂಬಿಕೆ ಇದೆ ಅಭಿವೃದ್ಧಿ ಮಾಡ್ತಾರೆ? ಓಕೆ, ಧನ್ಯವಾದ. ನಮಸ್ತೆ ಅಮ್ಮ. ನಮಸ್ತೆ. ನಿಮ್ ಹೆಸರು? ನಮ್ಗೆ ಶೋಭಾ ಹೊಳ್ಳೊಳ್ಳಿ. ಓಕೆ, ನೀವು ಯಾವ ಪಕ್ಷಕ್ಕೆ ಬೆಂಬಲಿಸ? ಬಿಜೆಪಿನೇ. ಏನಕ್ಕೆ ಅಂತ ಕೇಳ್ಬೋದಾ? ಏನ್ ವರ್ಕ್ ಚಲೋ ಅದಾವ್ರಿ? ಚಲೋ ಇದಾರೆ. ಅಂದ್ರೆ ನೀವು ನಿಮ್ ಕಡೆಯಿಂದ ನೀವು ಏನ್ ಬಯಸ್ತೀರಾ? ಮಹಿಳೆಯರಿಗೆ ಏನು ಫೆಸಿಲಿಟೀಸ್ ಬೇಕು ಅಂತ ನೀವ್ ಅನ್ಕೊಂತೀರಾ? ಫೆಸಿಲಿಟಿ ಬಾಳ ಅದಾರಿ. ಓಕೆ, ಫುಲ್ಫಿಲ್ ಮಾಡ್ರೆ ಚಲೋ ಆಯ್ತೈತಿ. ಫುಲ್ಫಿಲ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ? ನಂಬಿಕೆ ಅದಾರಿ. ಓಕೆ ಅಮ್ಮ, ಥ್ಯಾಂಕ್ ಯು. ನಿಮ್ ಹೆಸರು? ರೇಖಾ ಹುಲೋಳಿ ಅಂತ. ಓಕೆ, ನೀವು ಬೆಂಬಲಿಸುವಂತ ಪಕ್ಷ? ನಾವು ಬಿಜೆಪಿಗೆ. ಓಕೆ, ಆಲ್ಮೋಸ್ಟ್ ಎಲ್ಲಾ ಮಹಿಳೆಯರು ಕೂಡ ಬಿಜೆಪಿ ಕಡೆ ಒಲವು ತೋರಿಸ್ತಾ ಇದ್ದಾರೆ. ಕೇಳೋಣ ಬನ್ನಿ, ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಬಿಜೆಪಿ ಕಡೆಯಿಂದ? ರಮೇಶ್ ಜಾರಕಿಹೊಳಿ ಅವ್ರು ಬಂದ್ರೆ ಏನ್ ಅಭಿವೃದ್ಧಿ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ನಾವು ಜೈನ್ ಸಮಾಜ ವತಿಯಿಂದ, ಜೈನ್ ಮಹಿಳಾ ಮಂಡಳ ವತಿಯಿಂದ ಮಾತಾಡೋದು. ಓಕೆ, ನಮಗ ಸಾಕಷ್ಟು ಅಲ್ಲಿ ಸುಧಾರಣೆಗಳು ಆಗ್ಬೇಕಾಗಿದೆ. ಓಕೆ, ಅದನ್ನ ಸ್ವಲ್ಪ ಮಾಡಿ ಕೊಡ್ತಾರಂತ ನಮಗ ಆಸೆ ಇದೆ. ಅದಕ್ಕೆ ನಾವು ಬಿಜೆಪಿಗೆ ವೋಟ್ ಮಾಡ್ತೀರಾ? ಓಕೆ, ಆಲ್ ರೈಟ್. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿಯೊಬ್ಬ ಮಹಿಳೆ ಕೂಡ ಬಿಜೆಪಿ ಕಡೆನೆ ಒಲವು ತೋರಿಸ್ತಾ ಇದ್ದಾರೆ. ಪ್ರತಿಯೊಬ್ರು ಬಿಜೆಪಿಗೆ ನಾವು ವೋಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಕಾದ್ ನೋಡೋಣ ಫಲಿತಾಂಶ ಏನಾಗುತ್ತೆ ಅನ್ನೋದನ್ನ. ಇವ್ರ ಆಸೆ ನೆರವೇರುತ್ತಾ, ಇವ್ರ ಅಭಿವೃದ್ಧಿ ಆಗುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡೋಣ. ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ನಂಬರ್ 1 ನ್ಯೂಸ್ ಚಾನೆಲ್. ನಾವು ಇವತ್ತಿನ ಪೂರ್ತಿ ದಿನ ಜನಾಭಿಪ್ರಾಯಗಳನ್ನ ಕಲೆಕ್ಟ್ ಮಾಡೋಣ ಅಂತ ಹೊರಗಡೆ ಬಂದಿದ್ದೀವಿ. ಜನಸಾಮಾನ್ಯರಿಂದ ಹಿಡಿದು ಅಭಿವೃದ್ಧಿ ಆಗಿರೋ ಜನರವರೆಗೂ ಕೂಡ ನಾವು ಪ್ರತಿಯೊಬ್ಬರ ಅಭಿಪ್ರಾಯನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇವಾಗ ಒಬ್ಬೊಬ್ಬರಾಗಿ ಮಾತಾಡ್ಸೋಣ. ಯಾರು ಯಾವ ಪಕ್ಷಕ್ಕೆ ಬೆಂಬಲ ನೀಡ್ತಾರೆ, ಜನ ನಾಯಕನ ನೋಡ್ತಿದಾರಾ ಅಥವಾ ಪಕ್ಷನ ನೋಡ್ತಿದಾರ ಅನ್ನೋದನ್ನ ತಿಳ್ಕೊಳ್ಳೋಣ. ನಮಸ್ತೆ ಸರ್.
ನಮಸ್ಕಾರ ಮೇಡಮ್. ಓಕೆ, ನೀವು ಯಾವ ಪಕ್ಷಕ್ಕೆ ಬೆಂಬಲಿಸ್ತೀರಾ? ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡ್ತೀವಿ. ಯಾಕೆ ಅಂತ ಕೇಳ್ಬೋದಾ? ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಬಡ ಜನರಿಗೆ ಆಗಲಿ ನಮ್ಮ ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ಆಗೈತಿ. ಬಡವರಿಗೆ ಬಹಳ ಕಾಂಗ್ರೆಸ್ ಪಕ್ಷದಿಂದ ಅನುಕೂಲ ಆಗೈತಿ. ಓಕೆ, ಅಂದ್ರೆ ನೀವು ಪಕ್ಷ ನೋಡ್ತಿದ್ದೀರಾ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ನಿಂತಿರುವಂತ ಲಕ್ಕಣ್ಣ ಜಾರಕಿಹೊಳಿನ ನೋಡ್ತಾ ಇದ್ದೀರಾ? ಪಕ್ಷನೂ ಒಳ್ಳೇದೈತಿ, ಲಕ್ಕಣ ಜಾರಕಿಹೊಳಿ ಒಳ್ಳೆಯವರು ಮೇಡಮ್. ಓಕೆ, ನಂಬಿಕೆ ಇದೆ ನಿಮ್ಗೆ? ನಂಬಿಕೆ ಇದೆ. ಓಕೆ, ಕಾದ್ ನೋಡೋಣ ಏನಾಗುತ್ತೆ ಅನ್ನೋದನ್ನ. ನಮಸ್ತೆ ಸರ್, ನಿಮ್ಮ ಹೆಸರು? ಬರ್ಮ ಗಾಡಿ ಒಡ್ಡರ್. ಓಕೆ, ನೀವು ಯಾವ ಪಕ್ಷಕ್ಕೆ ಬೆಂಬಲಿಸ್ತೀರಾ? ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಾ ಕಾಂಗ್ರೆಸ್ ಪಕ್ಷ. ಯಾಕೆ ಅಂತ ಕೇಳಿ. ನಾವು ಕಾಂಗ್ರೆಸ್ ಪಕ್ಷದಿಂದ ನಮ್ಮ MLA ಅವರು ನಮ್ಮ ಲಖನ್ ಜಾರಕಿಹೊಳಿ ಅವರ ಮುಂದೆ ನಮ್ಗೆ ಅಭಿವೃದ್ಧಿ ಮಾಡಿ ಕೊಡ್ತಾರಂತ ಒಂದು ವಿಶ್ವಾಸ ಐತಿ. ಅವ್ರಿಗೆ ನಾವು ಬೆಂಬಲ ಸೂಚಿಸ್ತಾ ಇದ್ದೀವಿ. ಇದುವರೆಗೂ ಅವ್ರು ಏನ್ ಅಭಿವೃದ್ಧಿ ಮಾಡಿದ್ದಾರೆ ಸರ್? ಈಗಾಗಲೇ ಮಾಡಿದಾರ್ರಿ, ಅವರಿಂದನೇ ಕಾಂಗ್ರೆಸ್ 25 ವರ್ಷ ಆರಿಸಿ ಬಂದೈತ್ರಿ. ಓಕೆ, ಒಂದೆರಡು ಉದಾಹರಣೆ ಕೊಡ್ತೀರಾ? ಏನ್ ರಗಡ್ ಆಗೈತ್ರಿ. ಬಾಳ ಮಂದಿ ಏನ್ ಎಟ್ ಹೇಳವ್ರಿ ನೀವು, ಅದ್ ಎಟ್ ಹೇಳ್ರು ಕಡಿಮೆ ಅವ್ರ ಬದಲ ಲಖನ್ ಜಾರಕಿಹೊಳಿ ಅವ್ರ ಬದಲ ಎಟ್ ಹೇಳ್ರು ಕಡಿಮೆ ರೀ. ಅದೇನ್ ಹೇಳ್ಬಾರ್ದ್ರಿ, ಬಾಳ ಕೆಲಸ ಮಾಡ್ಯಾರ, ಇನ್ನು ಮುಂದೆ ಮಾಡ್ತಾರೋ. ಯಂಗ್ ಸ್ಟಾರ್ ಹುಡುಗರಿಗೆ ಬರೀ ಹುರಿ ತುಂಬಿಸ್ತಾರೋ, ಅದೇನಿಲ್ಲ ಆಯ್ತು. ಓಕೆ, ಯುವ ಜನತೆಯನ್ನ ಹುರಿದುಂಬಿಸುವಂತ ಕೆಲಸನ ಲಖನ್ ಜಾರಕಿಹೊಳಿ ಅವರು ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ಇವರು ನಮ್ಮ ಭಾರತಕ್ಕೆ ಅದೇ ಬೇಕಾಗಿರೋದು, ನಮ್ಮ ಜನರಿಗೆ ಅದೇ ಬೇಕಾಗಿರೋದು, ಅದಕ್ಕಾಗಿ ನಾವು ಅವ್ರನ್ನ ಬೆಂಬಲಿಸ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ವೆರಿ ಗುಡ್ ಸರ್. ನಮಸ್ಕಾರ ಸರ್. ನಮಸ್ಕಾರ. ನೀವ್ ಯಾರನ್ನ ಬೆಂಬಲಿಸ್ತೀರಿ? ಯಾರನ್ನ ಸಪೋರ್ಟ್ ಮಾಡ್ತೀರಾ? ಹುಟ್ಟೆ ಕಾಂಗ್ರೆಸ್ ಮಾಡ್ತೀವಿ. ಆಮೇಲೆ ಈಗ 22 ವರ್ಷದಿಂದ ಆರಿಸಿ ತಂದಂತ MLA ಅವರು ನಮ್ಮ ಕೆಲಸಗಳು ಮಾಡಲಿಲ್ಲ. ಮುಂದೆ ಆಮೇಲೆ ನಾವು ಈಗ ಅವರ ಪಕ್ಷದಾಗ ಇದ್ರು ಅವ್ರದ್ದೇ ಮಾಡ್ತಿದ್ವಿ. ಈಗ ಅವ್ರ ಪಕ್ಷ ಬಿಟ್ಟು ಹೋಗಿದಾರೆ ಅಂದ್ರೆ ನಮ್ಗೆ ಪಕ್ಷ ಅವರು ಕೂಡ ನಮ್ಗೆ ಹೋಗಕ್ ಆಗಲ್ಲ. ನಾವು ಕಾಂಗ್ರೆಸ್ ಅನ್ನ ಮಾಡೋರ. ಈ ಸಲ ಲಕ್ಕನ್ನ ಜಾರಕಿಹೊಳಿ ಅವ್ರು ಏನಿದಾರಲ್ಲ, ಅವ್ರು ಒಂದು ಒಳ್ಳೆ ಒಂದು ವ್ಯಕ್ತಿಗಳದಾರ. ಅವ್ರನ್ನ ಆರಿಸ್ತಂದ್ರೆ ನಮ್ಮ ಇಡೀ ಕ್ಷೇತ್ರನ ಒಂದು ಅಭಿವೃದ್ಧಿ ಹೊಂದೈತೆ ಅಂತ ಹೇಳಿ ನಮ್ಮ ಅನಿಸಿಕೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಜಾರಕಿಹೊಳಿ ಬ್ರದರ್ಸ್ ಅಲ್ಲಿ ಕೆಲವೊಬ್ರು ಲಖನ್ ಜಾರಕಿಹೊಳಿ ಅವ್ರಿಗೆ ಬೆಂಬಲಿಸಿದ್ರೆ ಇನ್ ಕೆಲವರು ಬಿಜೆಪಿ ಅಂತಿದ್ದಾರೆ. ಕಾದ್ ನೋಡೋಣ ಯಾರು ಯಾರಿಗೆ ಬೆಂಬಲಿಸ್ತಾರೆ. ಜನಾಭಿಪ್ರಾಯನ ನಾವು ಕೇಳ್ಕೊಂತೀರಣ್ಣ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಿಮ್ ಹೆಸರು? ಈರಣ್ಣ ಸಂಗಮ್ನವ್ರ ಅಂತ. ಓಕೆ, ನೀವ್ ಯಾರನ್ನ ಬೆಂಬಲಿಸೋದು? ನಾವು ಕಾಂಗ್ರೆಸ್ ಪಕ್ಷದ ಲಖನ್ ಜಾರಕಿಹೊಳಿ ಪಕ್ಷ ಮಾಡ್ತಾ ಇದ್ವಿ, ಬೆಂಬಲ ಕೊಡ್ತಾರೆ. ಓಕೆ ಸರ್, ಅವ್ರ ಕಡೆಯಿಂದ ಏನ್ ಅಭಿವೃದ್ಧಿ ಆಗ್ಬೇಕು ಅಂತ ನೀವು ಬಯಸ್ತೀರಾ? ಈಗ ನೋಡ್ರಿ ಮೇಡಮ್, ಕಾಂಗ್ರೆಸ್ ಪಕ್ಷದಿಂದ ಅನ್ನ ಭಾಗ್ಯ ಆಗಲಿ, ಇಂದಿರಾ ಕ್ಯಾಂಟೀನ್ ಆಗಲಿ, ವೃದ್ಧಾಪ್ಯವೇತನ ಆಗಲಿ, ಅಂಗವಿಕಲ ವೇತನ, ವಿಧವೆ ವೇತನ ಎಲ್ಲ ಹೆಚ್ಚು ಜಾಸ್ತಿ ಮಾಡ್ಯಾರೆ. ಆಮೇಲೆ ಈಗ ಬಿಜೆಪಿ ಸರ್ಕಾರ ಬಂದು ತಿನ್ನುವ ಹಣ್ಣಗೂ ಕಲ್ಲು ಹಾಕ್ತಾ ಇದ್ದಾರೆ. ಇರೋ 7 ಕೆಜಿ ಅಕ್ಕಿನೂ ಅದನ್ನ 5 ಕೆಜಿ ತಂದು ಹಾಕಿದ್ದಾರೆ. ಇನ್ನೊಂದು ತೊಡಸಿ ಅಧಿಕಾರ ಕೊಟ್ರೆ ಅದು ಇಲ್ಲ. ಕೈಯಾಗೆ ಒಂದು ತಾಟ ಕೊಟ್ಟು ಭಿಕ್ಷೆ ಬೇಡ್ಕೊಂತ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ನಿಜವಾದ ಕಾಂಗ್ರೆಸ್ ಪಕ್ಷ ಲಕ್ಕಣ್ಣ ಜಾರಕಿಹೊಳಿ ಅತಿ ಒಂದು 50,000 ಮತದಿಂದ ಆರಿಸಿ ಹೋಗ್ತು ಮೇಡಮ್. ಓಕೆ ಸರ್. ಸರಿ, ನೋಡಿದ್ರಲ್ಲ ವೀಕ್ಷಕರೇ, ಜನರು ಲಕ್ಕಣ್ಣ ಜಾರಕಿಹೊಳಿಗೆ, ಇಲ್ಲಿರುವಂತ ಜನರು ಜಾಸ್ತಿ ಲಕ್ಕಣ್ಣ ಜಾರಕಿಹೊಳಿಗೆ ಅಂಡ್ ಕಾಂಗ್ರೆಸ್ ಪಕ್ಷಕ್ಕೆ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಇನ್ನು ಮತ್ತಷ್ಟು ಜನರ ಅಭಿಪ್ರಾಯಗಳನ್ನ ಕೇಳ್ತಾ ಹೋಗೋಣ. ಅಲ್ಲಿವರೆಗೂ ನೋಡ್ತಾರೆ ಈ ನಂಬರ್ 1 ನ್ಯೂಸ್ ಚಾನಲ್. ವೀಕ್ಷಕರೇ, ಇದುವರೆಗೂ ಓಡಾಡೋ ಜನರನ್ನ ಕೇಳಿ ಆಯ್ತು. ಈಗ ವ್ಯಾಪಾರ ವಹಿವಾಟ ಅಂತ ಮಾಡ್ತಾ ಇರ್ತಾರೆ ರಸ್ತೆ ಪಕ್ಕದಲ್ಲಿ, ಅಂತ ಜನರನ್ನ ಕೂಡ ನಾವು ಮಾತಾಡ್ಸೋಣ. ಇಲ್ಲೊಂದು ಅಜ್ಜಿ ಇದಾರೆ, ಅವ್ರನ್ನ ಕೇಳೋಣ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ. ಅಜ್ಜಿ ನಮಸ್ಕಾರ. ನೀವು ಯಾವ ಪಕ್ಷಕ್ಕೆ ಓಟ್ ಹಾಕೋದು? ಯಾವ್ದು ಹಾಕತ್ತೀರಿ ಹಾಕೊಂಡು ನೋಡಿ. ಯಾಕಜ್ಜಿ, ಯಾರ್ದಾದ್ರು ಒಂದು ಹೇಳಬೇಕಲ್ವಾ? ನೋಡು ಗಂಡಾಳದಾರಲ್ಲ, ಅವ್ರು ಸಾವುಕಾರಗಳು ಯಾಕೆ ಹಾಕ್ತಾರ ಅದಕ್ಕ ಸಾವುಕಾರಗಳು. ಓಕೆ, ನೀವು ಲಕ್ಷ್ಮಣ್ ರಾವ್ ಜಾರಕಿಹೊಳಿಗೆ ಸಪೋರ್ಟ್ ಮಾಡ್ತೀರಾ ಅಥವಾ ರಮೇಶ್ ಜಾರಕಿಹೊಳಿ ಸಪೋರ್ಟ್ ಮಾಡ್ತೀರಾ? ಯಾರು ಮಾಡ್ತೀರಿ ಅವ್ರು ಸಾವುಕಾರಗಳು ಯಾರಿಗೆ ಹಾಕ್ತಾರ ಅವ್ರಿಗೆ. ನಮಸ್ತೆ ಅಮ್ಮ. ನಮಸ್ಕಾರ. ಓಕೆ, ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಾ? ನಮ್ಗೆ ಯಾರು ಒಳ್ಳೇದ್ ಮಾಡ್ತಾರ ಅವ್ರಿಗೆ ಹಾಕ್ತಾರೆ. ನಿಮಗೆ ಏನ್ ಅನ್ಸುತ್ತೆ, ಯಾರು ಒಳ್ಳೇದ್ ಮಾಡ್ತಾರೆ ನಿಮ್ಗೆ? ಏನಾಗಿತ್ತು ಒಟ್ಟು ಯಾರು ಮಾಡ್ತಾರ ಅವ್ರಿಗೆ ಹಾಕೋದು ಇಷ್ಟ. ಹೆಸರು ಓಕೆ, ಅವರು ಗೌಪ್ಯತೆನ ಕಾಪಾಡ್ಕೊಂತಿದ್ದಾರೆ. ತುಂಬಾ ಜಾಣ ಮತತಾರೆ ಇವಳು. ಓಕೆ, ನೋಡೋಣ ಮುಂದೆ. ಯಾವ ಪಕ್ಷಕ್ಕೆ ವೋಟ್ ಮಾಡ್ತೀರಾ? ಕಾಂಗ್ರೆಸ್, ಬಿಜೆಪಿ ಅಥವಾ ಜೆಡಿಎಸ್? ಕಾಂಗ್ರೆಸ್ ಆಗಿದ್ರೆ ಕಾಂಗ್ರೆಸ್. ಕಾಂಗ್ರೆಸ್ ಮುಂಚೆಯಿಂದನೂ ಕಾಂಗ್ರೆಸ್. ಓಕೆ, ಕಾಂಗ್ರೆಸ್ ಅಂತ ಅವ್ರು ಮುಂಚೆಯಿಂದನೂ ಕಾಂಗ್ರೆಸ್ ಮಾಡ್ಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷನ ಬಿಟ್ಕೊಡಲ್ವಂತೆ. ಓಕೆ, ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಓಕೆ, ನೀವು ಯಾವ ಪಕ್ಷಕ್ಕೆ ಬೆಂಬಲಿಸ್ತೀರಾ? ನಾವು ಪಕ್ಷ ಅನ್ನೋದಕ್ಕಿಂತನೂ ವೈಯಕ್ತಿಕ ನಮ್ಗೆ ಹಿಂದಿಂದನೂ ಯಾರ್ಯಾರು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕೆಲಸ ಮಾಡಿದಾರ ಅವರಿಗೆ ನಾವು ಬೆಂಬಲ ಮಾಡ್ತೀವಿ. ಓಕೆ, ನಿಮ್ ಪ್ರಕಾರ ಯಾರು ಅಭಿವೃದ್ಧಿ ಮಾಡಿದ್ದಾರೆ ಅನ್ಸುತ್ತೆ? ಈಗ ಸದ್ಯಕ್ಕೆ ಸನ್ಮಾನ್ಯ ರಮೇಶನ ಜಾರಕಿಹೊಳಿ ಅವ್ರು ಮಾಡಿದಾರ, ಅವ್ರಿಗೆ ನಾವು ಬೆಂಬಲ ಕೊಡಾಕತ್ತಿದ್ವಿ. ಈಗ ನಮ್ಮ ಕ್ಷೇತ್ರದ ಇನ್ನೂ ಹಿಂದೂ ಅಭಿವೃದ್ಧಿ ಮಾಡ್ಯಾರ. 25 ವರ್ಷಕ್ಕೆ ದಿವಸ ಆಯ್ತು. ಈಗ ಸದ್ಯಕ್ಕಾದ್ರೆ ಮುಂದಿನ ಅವರು BJP ಪಾರ್ಟಿ ಒಳಗೆ ಬಂದಾರೆ. BJP ಪಕ್ಷದಿಂದ ಬರೋದ್ರಿಂದ ಈಗ ಮತ್ತಷ್ಟು ಈಗ ಗೌರ್ಮೆಂಟು ಅದೇ ಐತಿ. ಈಗ ಸೆಂಟ್ರಲ್ ಗೌರ್ಮೆಂಟು ಅದೇ ಐತಿ, BJP ಸ್ಟೇಟ್ದಾಗೂ ಅದೇ ಐತಿ. ಇನ್ನೂ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಜಾಸ್ತಿ ಆಗ್ತೈತಿ ಅಂತ ಹೇಳಿ ನಾವು BJP ಬೆಂಬಲ ಕೊಡಾಕತ್ತೀವಿ.
ಓಕೆ ವೀಕ್ಷಕರೇ, ಇವರು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಅದೇ ಇದೆ, ಅಭಿವೃದ್ಧಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಅಂದ್ರೆ ಇವರು ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಮೋದಿ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ, ನೋಡೋಣ ಇವ್ರ ಆಸೆ ನಿರಾಸೆ ಆಗುತ್ತಾ ಅಥವಾ ಸಫಲ ಆಗುತ್ತಾ ಅಂತ. ಬನ್ನಿ. ಓಕೆ ವೀಕ್ಷಕರು, ಇಷ್ಟೊತ್ತು ವ್ಯಾಪಾರಿಗಳದ್ದು ಜನಾಭಿಪ್ರಾಯ ಕೇಳಾಯ್ತು, ಬೇರೆ ಬೇರೆ ಜನರದೆಲ್ಲ ಕೇಳಾಯ್ತು. ಇವಾಗ ಯಂಗ್ಸ್ಟರ್ಸ್ ನ ಕೇಳೋಣ ಏನ್ ಹೇಳ್ತಾರೆ ಅಂತ. ನಮಸ್ತೆ. ನಮಸ್ತೆ. ಓಕೆ, ನೀವು ಯಾವ ಪಕ್ಷನ ಸಪೋರ್ಟ್ ಮಾಡ್ತೀರಾ? ನಾವು ಬಿಜೆಪಿ ಪಕ್ಷ ಸಪೋರ್ಟ್ ಮಾಡ್ತೀವಿ. ಬಿಜೆಪಿ ಪಕ್ಷ ಯಾಕೆ ಅಂತ ಕೇಳ್ಬೋದಾ? ಎಲ್ಲ ಇಲ್ಲಿ ಅಭಿವೃದ್ಧಿ ಮಾಡ್ತಾರ, ಎಲ್ಲ ಜನಸಂಖ್ಯೆ. ಅಲ್ಲ, ಯಂಗ್ಸ್ಟರ್ ಆಗಿ ನೀವೇನ್ ಬಯಸ್ತೀರಾ, ಏನ್ ಬೇಕು ಅಂತೀರಾ, ನೀವ್ ಏನ್ ಅಭಿವೃದ್ಧಿ ಆಗ್ಬೇಕು ಅಂತೀರಾ? ಏನೆಲ್ಲ ಶಾಲಾ ಕಾಲೇಜುಗಳು, ರೋಡ್ಗಳು, ರಸ್ತೆಗಳು, ಈ ಟ್ರಾಫಿಕ್ ಆಗ್ತೈತೆ, ಅದೆಲ್ಲ ಪರಿಹಾರ ಆಗ್ಬೇಕು ಅಷ್ಟೇ. ಅಷ್ಟೇ. ಓಕೆ, ಇಲ್ಲಿ ರಸ್ತೆಗಳು ಸುಧಾರಣೆ ಆಗ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡೋಣ ಮತ್ತಷ್ಟು ಜನರನ್ನ ಮಾತಾಡ್ಸಿ. ನಮಸ್ಕಾರ ವೀಕ್ಷಕರೇ, ನಂಬರ್ 1 ನ್ಯೂಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಮೊದಲೇ ಹೇಳಿದಂತೆ ಇಂದಿನ ಇಡೀ ದಿನ ನಾವು ಜನರ ಅಭಿಪ್ರಾಯವನ್ನ ಕಲೆಕ್ಟ್ ಮಾಡ್ತಾ ಹೋಗ್ತಾ ಇದೀವಿ. ಇಷ್ಟೊತ್ತು ನಾವು ಹೊರಗಡೆ ಹಿರಿಯ ನಾಗರಿಕರನ್ನ ಮಾತಾಡ್ಸಿದ್ವಿ, ಯಂಗ್ಸ್ಟರ್ಸ್ ನ ಮಾತಾಡ್ಸಿದ್ವಿ. ಇವಾಗ ಕೆಲವು ಮಹಿಳಾ ಮುಖಂಡರಿದ್ದಾರೆ, ಕೆಲವು ಸಾಮಾನ್ಯ ಜನರಿದ್ದಾರೆ ಇದ್ರಲ್ಲಿ. ಅವ್ರನ್ನ ಕೂಡ ಮಾತಾಡ್ಸಿ ಅವ್ರ ಅಭಿಪ್ರಾಯಗಳನ್ನ ಕೂಡ ನಾವು ಕೇಳ್ಕೊಳ್ಳೋಣ. ನಮಸ್ತೆ ಮಾ. ಓಕೆ, ನಿಮ್ಮ ಹೆಸರು? ಸುಮಿತ್ರಾ. ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡೋದು? ಕಾಂಗ್ರೆಸ್. ಕಾರಣ? ನಾವು ಮುಂಚೆದಿಂದನೂ ಕಾಂಗ್ರೆಸ್ ಮಾಡ್ತೀವಿ, ಅದಕ್ಕಾಗಿ ಈಗ ಓಕೆ, ಮೊದಲು ರಮೇಶ್ ಅಣ್ಣ ಜಾರಕಿಹೊಳಿ ಅವರು ಕಾಂಗ್ರೆಸ್ ಅಲ್ಲಿ ಇದ್ರು, ಇವಾಗ ಇಲ್ಲ, ಪಕ್ಷ ಚೇಂಜ್ ಮಾಡಿದ್ದಾರೆ. ಇವಾಗ್ಲೂ ಕೂಡ ನೀವು ಕಾಂಗ್ರೆಸ್ ಪಕ್ಷ ಚೇಂಜ್ ಮಾಡಲ್ಲ, ನಾವು ಕಾಂಗ್ರೆಸ್ ಮಾಡೋದು. ಓಕೆ, ನೀವು ಪಕ್ಷ ನೋಡ್ಕೊಂಡು ವೋಟ್ ಮಾಡೋದು? ಹೌದು. ಓಕೆ, ನಮಸ್ತೆ ಮಾ. ನಮಸ್ತೆ. ನಿಮ್ಮ ಹೆಸರು? ರೂಪಾಲಿ ದೊಡ್ಡಮನಿ. ಓಕೆ, ನೀವು ಯಾರಿಗೆ ಸಪೋರ್ಟ್ ಮಾಡೋದು? ರಮೇಶ್ ಸಾವ್ಕರ್ ಅವರು. ರಮೇಶ್ ಸಾಕೋರ್ ಅವ್ರಿಗೆ. ಯಾಕೆ ಕಾರಣ? ರಮೇಶ್ ಲಖನ್ ಸಾವ್ಕರ್. ಓಕೆ, ಸ್ವಲ್ಪ ಕನ್ಫ್ಯೂಸ್ ಆದ್ರೆ ಪರವಾಗಿಲ್ಲ. ಓಕೆ, ನೀವು ಮರಾಠಿ? मी लखन जारकिहोळींना मत देणार आहे. ओके, रिझन? रिझन आम्ही कायम काँग्रेसला असल्यामुळे आम्ही हा पक्ष सोडणार नाही. ಓಕೆ ಓಕೆ, ಅವ್ರ ಪಕ್ಷನ ಬಿಡೋಕ್ ರೆಡಿ ಇಲ್ವಂತೆ, ಹಾಗಾಗಿ ಅವರು ಕಾಂಗ್ರೆಸ್ಗೆ ನಾವು ವೋಟ್ ಮಾಡ್ತೀವಿ ಅಂತಿದ್ದಾರೆ. ಓಕೆ, ನಮಸ್ತೆ ಮಾ. काँग्रेस. ಕಾಂಗ್ರೆಸ್ಸಿಗೆ. ಓಕೆ ಓಕೆ, ನಮಸ್ತೆ. नमस्ते. ನಿಮ್ಮ ಹೆಸರು? शारो. ಶಾರು. ಯಾರಿಗೆ ವೋಟ್ ಮಾಡ್ತೀರಾ ನೀವು? ನಾವು ಲಖನ್ ಸಾವ್ಕರ್. ಲಖನ್ ಸಾವ್ಕಾರಿಗೆ. ಓಕೆ, ಏನ್ ಅಭಿವೃದ್ಧಿ ಮಾಡಿದ್ದಾರೆ ಇದುವರೆಗೂ ಅವರು? ನಮಗೆಲ್ಲ ಅವ್ರು ಮಾಡ್ಕೊಂಡು ಬಂದಾರ್ರಿ, ನಾವು ಕಾಂಗ್ರೆಸ್ ಇದನ್ನ ಹೆಚ್ಚಂಗಿಲ್ಲ, ಅದ ನಾವು ಹಸ್ತಕ್ಕೆ ಹಾಕಿ ಬಂದ್ರೆ ಅವಕ್ಕೆ ಹಾಕ. ಓಕೆ, ಇನ್ ಮುಂದೇನು ಅವ್ರು ಅಭಿವೃದ್ಧಿ ಮಾಡ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ? ನಿಮ್ ಕೆಲಸನ ಮಾಡ್ಕೊಡ್ತಾರೆ ಅಂತ ಅನ್ಸುತ್ತೆ? ಇಲ್ಲ ತಗೋರಿ, ಅವ್ರೆಲ್ಲ ಮಾಡ್ಕೊಂಡು ಬಂದಾರ ನಮಗ್ರಿ. ಓಕೆ ಓಕೆ, ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಲಕ್ಷ್ಮಿ. ಓಕೆ, ನೀವು ಸಪೋರ್ಟ್ ಮಾಡುವಂತ ಪಕ್ಷ? ಕಾಂಗ್ರೆಸ್. ಕಾಂಗ್ರೆಸ್ ಮೇಲ್ ನೋಡ್ಕೊಂಡು ಹೇಳ್ತಿದ್ದಾರೆ ಕಾಂಗ್ರೆಸ್ ಅಂತ. ನಮಸ್ತೆ ಮಾ. नमस्ते. ओके, आपका नाम? आप नूरजान. नूरजान जी, आप किसे सपोर्ट करोगे? हमें कांग्रेस को. कांग्रेस को क्यों? वजह जान सकती हूँ मैं? मतलब पहले से उनका सपोर्ट है, उन्हीं का सपोर्ट है पहले से भी? पहले से भी. अभी मतलब रमेश अन्ना जारकिहोली ने क्या किया, अभी पक्ष छोड़ के दूसरे पक्ष के चले गए, फिर भी आप उसी को सपोर्ट करोगे? उसका सहारा बहुत है. ओके, तो ಇವ್ರು ಹೇಳ್ತಾ ಇರೋದೇನಂದ್ರೆ ಕಾಂಗ್ರೆಸ್ ಪಕ್ಷ ತುಂಬಾ ಸಹಾಯ ಮಾಡಿದೆ ನಮಗೆ ಮುಂಚೆಯಿಂದ ಕೂಡ. ಸೊ ನಾವು ಇವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷನ ನಾವು ಸಪೋರ್ಟ್ ಮಾಡ್ತೀವಿ ಹೊರತು ಜನನಲ್ಲ ಅಂತ. ವೀಕ್ಷಕರೇ, ಈಗ ನಾವು ಊರಲ್ಲಿ ಅಡ್ಡಾಡೋದಲ್ಲದೆ ಕೆಲವೊಂದು ಕಾಲೋನಿಗಳಿಗೆ ಕೂಡ ಹೋಗಿ ಅಲ್ಲಿ ಏನ್ ಅಭಿವೃದ್ಧಿ ಕೆಲಸಗಳು ಆಗ್ಬೇಕಾಗಿದೆ, ಏನಾಗಿದೆ, ಯಾರಿಗೆ ಓಟ್ ಹಾಕ್ತಾರೆ, ಯಾರನ್ನ ಕೈ ಹಿಡಿದ್ರೆ ಪ್ರಶ್ನೆಗಳನ್ನ ಇಟ್ಕೊಂಡು ಜನರ ಹತ್ರ ಹೋಗ್ತಾ ಇದೀವಿ, ಮನೆಗೆ ಹೋಗ್ತಾ ಇದೀವಿ. ನೋಡೋಣ. ನಮಸ್ತೆ ಮಾ. आपका नाम? आसमा. ओके, आप किसे वोट करोगे? कांग्रेस को. कांग्रेस को। मतलब आपका यहाँ पे कुछ काम होना बाकी है या फिर कुछ सब कुछ हुआ है? आप काम होना बाकी है. काम होना बाकी है। आप क्या चाहते हैं? आप क्या काम होना चाहते हैं? अभी क्या काम करना है आपके यहाँ पे? क्या इम्प्रूवमेंट होना है? हाँ, सामने रोड करना है. सामने रोड करना है। और सामने रोड करने का. ओके, नमस्ते. हाँ नमस्ते. आपके नाम? जावेद. ओके, आप किसे वोट करने वाले हो? मैं तो कांग्रेस पक्ष को ही वोट करने वाला हूँ. ओके, आप पार्टी को देख के वोट करोगे या फिर पार्टी में जो लीडर होता है उन्हें देख के वोट करने वाले हो? पार्टी को देख के नहीं कर रहे हैं हम. ओके, लीडर को देख के वोट करने वाले हैं. ओके, तो आप अभी क्या काम होना बाकी है आपके यहाँ पे? हमारे यहाँ पे ये रोड होना बाकी है. ओके, और पानी का सब? पानी का, ओके, गटर का काम होना बाकी है. इसके लिए ओके, तो आपको लगता है अगर वो आएंगे तो सभी काम आपका सही हो जाएगा? हाँ, काम सही हो जाएगा वो आएंगे तो. ಓಕೆ, ಇವ್ರು ಹೇಳ್ತಾ ಇದ್ದಾರೆ ಇಲ್ಲಿ ನೀರು, ರಸ್ತೆ ಮತ್ತು ಕೆಲವು ಚರಂಡಿಗಳ ಕೆಲಸ ಕಾಮಗಾರಿ ಆಗೋದು ಬಾಕಿ ಇದೆ. ಸೊ ಕಾಂಗ್ರೆಸ್ ಪಕ್ಷ ಬಂದ್ರೆ ಅದಾಗುತ್ತೆ ಅನ್ನೋ ನಂಬಿಕೆ ಇದೆ, ಆದ್ರಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇರೋ ತರ ನಾವು ಇಂದು ಘಟಪ್ರಭಾ ಪಟ್ಟಣದ ಮೇನ್ ಸರ್ಕಲ್ ನಲ್ಲಿ ಇದ್ದೀವಿ.
ಇಲ್ಲಿ ಕೂಡ ನಾವು ಜನರನ್ನ ಸೇರಿಸಿ ಜನರ ಅಭಿಪ್ರಾಯಗಳನ್ನ ಕೇಳೋ ಪ್ರಯತ್ನಗಳನ್ನ ಮಾಡ್ತಾ ಇದೀವಿ. ರಸ್ತೆ ಪಕ್ಕದಲ್ಲಿರುವಂತಹ ಸಣ್ಣ ಪುಟ್ಟ ಅಂಗಡಿಗಳಾಗಿರ್ಬೋದು ಅಥವಾ ರಸ್ತೆಗಳಲ್ಲಿ ಓಡಾಡ್ತಿರೋ ಜನ ಆಗಿರ್ಬೋದು, ಅವ್ರನ್ನು ಕೂಡ ಕರೆದು ನಾವು ಅಭಿಪ್ರಾಯಗಳನ್ನ ಕೇಳ್ತಾ ಇದೀವಿ. ಅಮ್ಮ ನಮಸ್ತೆ. ನಮಸ್ತೆ. ಓಕೆ, ನೀವು ಯಾರಿಗೆ ಓಟ್ ಹಾಕ್ತಾ ಇದ್ದೀರಾ? ಬಿಜೆಪಿ. ಬಿಜೆಪಿ. ಓಕೆ, ಅಜ್ಜಿ ಹೇಳ್ತಾ ಇದಾರೆ ಬಿಜೆಪಿ ಓಟ್ ಹಾಕ್ತಾರೆ ಅಂತ. ಓಕೆ, ನಮಸ್ತೆ ಸರ್. ನಮಸ್ತೆ. ನೀವು ಯಾವ ಪಕ್ಷಕ್ಕೆ ಓಟ್ ಹಾಕ್ತಾ ಇದ್ದೀರಾ? ಬಿಜೆಪಿ. ಯಾಕೆ ಅಂತ ಕೇಳಿದ್ರ? ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಓಕೆ, ಬಿಜೆಪಿ ಮೇಲೆ ನಂಬಿಕೆ ಇದೆ, ಅದಕ್ಕೆ ಬಿಜೆಪಿ. ಓಕೆ, ಬಿಜೆಪಿ ಪಕ್ಷಕ್ಕೆ ಇವಾಗ ರಮೇಶ್ ಜಾರಕಿಹೊಳಿ ಅವರು ಬಂದಿದ್ದಾರೆ. ಸೊ ಅವ್ರು ಮುಂಚೆ ಕಾಂಗ್ರೆಸ್ ನಲ್ಲಿ ಇದ್ರು. ನೀವು ಪಕ್ಷ ನೋಡಿ ಓಟ್ ಮಾಡ್ತೀರಾ, ಜನ ನೋಡಿ ಓಟ್ ಮಾಡ್ತೀರಾ? ಪಕ್ಷ ಬಿಜೆಪಿ ಪಕ್ಷ ನೋಡಿ ಓಟ್ ಮಾಡ್ತೀವಿ. ಪಕ್ಷ ನೋಡಿ ಓಟ್ ಮಾಡ್ತೀರಾ. ಓಕೆ, ನೀವು ಯಾರಿಗೆ ಓಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾವು ಲಖನ್ ಸಾಬರ್ ಓಟ್ ಮಾಡ್ಬೇಕು. ಲಖನ್ ಸಾವ್ಕಾರ್. ಓಕೆ, ಸೀದಾ ಸ್ಟ್ರೈಟ್ ಆಗಿ ಹೇಳಿದ್ರು ಲಖನ್ ಸಾವ್ಕಾರ್ಗೆ ಓಟ್ ಮಾಡೋದು ಅಂತ. ನಮಸ್ತೆ. ಲಖನ್ ನಿಮ್ಮ ಹೆಸರು? ತುಕಾರಾಮ್. ಓಕೆ, ಯಾರಿಗೆ ಓಟ್ ಮಾಡ್ತೀರಾ ನೀವು? ಲಖನ್ ಸಾವ್ಕಾರ್. ಲಖನ್ ಸಾವ್ಕಾರ್. ಓಕೆ, ಲಖನ್ ಸಾವ್ಕಾರ್. ನಮಸ್ಕಾರ ಸರ್. ಓಕೆ, ನೀವು ಯಾವ ಪಕ್ಷಕ್ಕೆ ವೋಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಬಿಜೆಪಿ. ನಿಮ್ ಪ್ರಕಾರ ಅದೇ ಪಕ್ಷ ಗೆಲ್ಲುತ್ತಾ? ಅದೇ ರಮೇಶ್ ಜಾರಕಿಹೊಳಿನ ಗೆಲ್ತಾರೆ. ಅವರೇ ಗೆಲ್ಲೋದು ಅಂದ್ರೆ ನೀವು ರಮೇಶ್ ಜಾರಕಿಹೊಳಿ ಅವ್ರನ್ನ ನೋಡ್ಕೊಂಡು ವೋಟ್ ಮಾಡ್ತಾ ಇರೋದು? ಓಕೆ ಗಾಯ್ಸ್, ನಮಸ್ಕಾರ ಅಮ್ಮ. ನಮಸ್ಕಾರ. ಓಕೆ, ನಿಮ್ ಹೆಸರು? ರೇಣುಕಾ. ಸ್ವಲ್ಪ ಜೋರಾಗಿ ಮಾತಾಡಿ ಆಯ್ತಾ? ಓಕೆ, ನೀವು ಯಾವ ಪಕ್ಷಕ್ಕೆ ವೋಟ್ ಮಾಡ್ತೀರಾ? ಬಿಜೆಪಿ. ಬಿಜೆಪಿ. ಓಕೆ, ಬಿಜೆಪಿ ಯಾಕೆ ಅಂದ್ರೆ ಏನ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಅನ್ಸುತ್ತೆ. ಓಕೆ, ನಮಸ್ಕಾರ. ನಮಸ್ಕಾರ. ಓಕೆ, ನಿಮ್ಮ ಹೆಸರು? ಬಾಳೇಶ್ ಕೃಷ್ಣಪ್ಪ ಬಡಿಗೇರಿ ಕಟ್ಕೋಡ್ರಿ. ಓಕೆ, ಸರಿ ಸರಿ. ನೀವು ಯಾವ ಪಕ್ಷಕ್ಕೆ ವೋಟ್ ಮಾಡೋದು? ಬಿಜೆಪಿ. ಬಿಜೆಪಿ. ಕಾರಣ ಕಾರಣಲ್ಲಿ ನಮ್ಗೆ ಅವರೆಲ್ಲ ಹೆಲ್ಪ್ ಮಾಡ್ಯಾರ, ಅದಕ್ಕೆ ಮಾಡತ್ತಿದ್ವಿ. ಅಂದ್ರೆ ಬಿಜೆಪಿ ಪಕ್ಷದವರು ಹೆಲ್ಪ್ ಮಾಡಿದ್ದಾರೆ. ಇನ್ನು ಏನ್ ಕೆಲಸ ಆಗೋದಿದೆ ನಿಮ್ ಪ್ರಕಾರ? ಎಲ್ಲ ಓಣಿಯಾಗಿನ ರೋಡ್ ಕಾಂಕ್ರೀಟ್ ಅವು ಕೆಲಸ ಆಗೋದಿದೆ. ನಮ್ಗೆ ಮನಿದೆಲ್ಲ ಹೆಲ್ಪ್ ಮಾಡಿದಾರೆ ಬಿಜೆಪಿ ಅವರು. ಡೌನ್ ಸಕರ ಕೆಲಸ ಕಟ್ಟೋದ್ರಿಂದ ಎಲ್ಲ ಓಕೆ ಆಗಿದೆ, ಅದಕ್ಕೆ. ಓಕೆ, ನಿಮ್ಗೆ ಅನ್ಸುತ್ತೆ ಅವ್ರು ಬಂದ್ರೆ ಖಂಡಿತ ಕೆಲಸ ಮಾಡ್ತಾರೆ. ಓಕೆ ಗೈಸ್, ನಮ್ಗೆ ಸರ್ಕಲ್ ಅಲ್ಲಿ ಮಿಶ್ರ ಪ್ರತಿಕ್ರಿಯೆ ಸಿಗ್ತಾ ಇದೆ. ಓಕೆ, ನಮಸ್ಕಾರ. ನಿಮ್ ಹೆಸರು? ನಮ್ಮ ಹೆಸರು ಪರಮೇಶ್ವರ್. ಓಕೆ, ಯಾರಿಗೆ ವೋಟ್ ಮಾಡ್ತೀರಾ ನೀವು? ನಾವು ಬಿಜೆಪಿ ಮಾಡಿದ್ವಿ. ಬಿಜೆಪಿ. ಬಿಜೆಪಿ ಅಂತಿದ್ದಾರೆ. ಓಕೆ, ಏನ್ ಕೆಲಸ ಮಾಡಿದ್ದಾರೆ ಅವರು ಬಿಜೆಪಿ ಅವರು? ಎಲ್ಲಾರು ಅವರು ಮಾಡ್ಯಾರ್ರಿ, ಇವರು ಮಾಡ್ಯಾರ. ನಮ್ ರಾಮದುರ್ಗ ತಾಲೂಕ್ ಅಂದ್ರು ರೀ. ಓಕೆ, ಅಶೋಕನಾರ್ ಮಾಡ್ರಿ. ಬಿಜೆಪಿ ಯಾವ್ದಾರು ಮಧುವಪ್ಪ ಅವ್ರು ಏನ್ ಮಾಡ್ಯಾರ. ಓಕೆ. ಓಕೆ ಗೈಸ್, ನಾನ್ ಮುಂಚೆನೆ ಹೇಳ್ದಾಗೆ ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ. ಕೆಲವೊಂದಿಷ್ಟು ಕಾಂಗ್ರೆಸ್ ಅಂದ್ರೆ ಕೆಲವೊಂದಿಷ್ಟು ಜನ ಬಿಜೆಪಿ ಅಂತಿದ್ದಾರೆ. ಇಲ್ಲಿ ಜೆಡಿಎಸ್ ಗೆ ಬೆಂಬಲ ಸಿಗ್ತಾ ಇರೋದು ತುಂಬಾನೇ ಕಡಿಮೆ. ಕಾದ್ ನೋಡೋಣ ಮುಂದೆ ಇನ್ನ ಜನ ಏನ್ ಹೇಳ್ತಾರೆ ಅಂತ. ಪ್ರಿಯ ವೀಕ್ಷಕರೇ, ನಿಮಗೊಂದು ಸೂಚನೆ. ಈ ಚುನಾವಣೆಯನ್ನ ಒಂದು ಕ್ರೀಡೆಯ ರೂಪದಲ್ಲಿ ನೋಡಿ, ಸೋಲು ಗೆಲುವು ಯಾವುದೇ ಬರಲಿ ಅದನ್ನ ಪಾಸಿಟಿವ್ ಆಗಿ ಎದುರಿಸಿ. ಯಾವುದೇ ಅಹಿತಕರ ಘಟನೆಗಳನ್ನ ನಡೆಯದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ. ಚುನಾವಣೆಯ ಭಾಗವಹಿಸುತ್ತಿರುವ ನಾಯಕರಾಗಿರಬಹುದು, ಅವರ ಬೆಂಬಲಿಗರಾಗಿರಬಹುದು ಅಥವಾ ಸಾಮಾನ್ಯ ಜನರೇ ಆಗಿರಬಹುದು, ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಕಾನೂನು ಸುವ್ಯವಸ್ಥೆಯೊಂದಿಗೆ ಕಾನೂನು ಪಾಲನೆ ಮಾಡ್ತಾ ಶಾಂತಿ ಸಮಾಧಾನದಿಂದ ನಿಮ್ಮ ಮತವನ್ನು ನೀಡಿ. ನೀವು ಯಾರಿಗೆ ಮತ ನೀಡುತ್ತೀರೆಂಬುದು ಇಲ್ಲಿ ಮುಖ್ಯವಲ್ಲ, ಆದರೆ ಕಡ್ಡಾಯವಾಗಿ ಮತ ನೀಡಿ.